ಕುಮಾರಸ್ವಾಮಿ ಅವರ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ರಾಜಭವನ ಚಲೋ. ಈಗ ರಾಜಭವನವನ್ನ ತಲುಪಿದ್ದಾರೆ ಕಾಂಗ್ರೆಸ್ನ ನಾಯಕರು. ರಾಜಭವನದ ಮುಂದೆ ಹೈ ಡ್ರಾಮಾ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪೊಲೀಸರು ನಾವು ಒಳಗಡೆ ಹೋಗೋಕ್ ಬಿಡಲ್ಲ ಅಂತ, ಕಾಂಗ್ರೆಸ್ನವ್ರು ನಾವು ಹೋಗೇ ಹೋಗ್ತೀವಿ ಅಂತ. ನೋಡಿ, ಹೋಗಿರೋದು ಕೇವಲ ಒಂದು ಪಕ್ಷದ ಪ್ರತಿನಿಧಿಗಳಲ್ಲ, ಸರ್ಕಾರದ ಪ್ರತಿನಿಧಿಗಳು. ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಹಿರಿಯ ನಾಯಕರಿದ್ದಾರೆ. ಇವತ್ತು ಅವರು ರಾಜಭವನ ಚಲೋ ಮಾಡ್ತಿದ್ದಾರೆ. ರಾಜಭವನದ ಮುಂಭಾಗದಲ್ಲಿ ಹೈ ಡ್ರಾಮಾವೇ ಸೃಷ್ಟಿಯಾಗಿದೆ. ಪೊಲೀಸರು ಹಾಗೆ ಕಾಂಗ್ರೆಸ್ನ ನಾಯಕರ ನಡುವೆ ಮಾತಿಗೆ ಮಾತು. ನಾವು ರಾಜಭವನಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವರು, ನಾವು ಬಿಡೋದಿಲ್ಲ ಅಂತ ಹೇಳಿ ಪೊಲೀಸ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಗಳು ರಾಜಭವನದ ಬಳಿಯಿಂದ. ಇವತ್ತು ಇಡೀ ದಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಯಾರು ಅಂದರೆ ರಾಜ್ಯಪಾಲರು. ರಾಜ್ಯಪಾಲರತ್ತ ಎಲ್ಲರ ಚಿತ್ತ. ಒಂದು ಕಡೆ ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರ ವಕೀಲರು ಮುಂದಾಗ್ತಿದ್ರೆ, ಮತ್ತೊಂದು ಕಡೆ ರಾಜಭವನ ಮುಂಭಾಗ ಹೈ ಡ್ರಾಮಾ ನಡೆದಿರುವಂತಹ ದೃಶ್ಯ ಕಾರಣ ರಾಜಭವನ ಚಲೋ. ಕಾಂಗ್ರೆಸ್ ನಾಯಕರು ಕೈಗೊಂಡಿರುವಂತಹ ರಾಜಭವನ ಚಲೋ. ಸದ್ಯ ರಾಜಭವನದ ಮುಂಭಾಗ ಹೈ ಡ್ರಾಮಾ ಆಗ್ತಾ ಇದೆ. ಪೊಲೀಸರು ಮೋಸ್ಟ್ಲಿ ಯಾವುದಕ್ಕೂ ಅವಕಾಶ ಕೊಡ್ತಿಲ್ಲ. ಅಲ್ಲಿ ಮಾತಿಗೆ ಮಾತು ಬೆಳೆದಂಗೆ ಕಾಣಿಸ್ತಾ ಇದೆ. ಅಂದರೆ ನೀವು ಏನೋ ದೂರು ಕೊಡಕ್ಕೆ ಹೋಗ್ತೀರಿ, ಮನವಿ ಮಾಡಕ್ಕೆ ಹೋಗ್ತೀರಿ ಅಂದರೆ ಇಂತಿಷ್ಟು ಜನ ಮಾತ್ರ ಹೋಗಬೇಕು ಅಂತ ಒಂದಷ್ಟು ನಿಯಮಗಳಿರುತ್ತೆ. ಇವರಿಲ್ಲ, ಒಟ್ಟಿಗೆ ಎಲ್ಲರೂ ಕೂಡ ಬಂದಿರೋದ್ರಿಂದ ಕೆಲವರನ್ನ ಅಲ್ಲಿಂದ ವಾಪಸ್ ಕಳಿಸ್ತಿದ್ದಾರೆ ಪೊಲೀಸರು ಅಂತ ಅನ್ಸುತ್ತೆ. ನಾನು ಹೋಗ್ತೀನಿ ಅಂತ ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಶಾಸಕರು, ಸಚಿವರು, ಸಂಸದರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ರಾಜಭವನ ಚಲೋ ಕಾರ್ಯಕ್ರಮದಲ್ಲಿ. ಎಫ್ಐಆರ್ ದಾಖಲಿಸುವ ಮುನ್ನ ಯಾರ ವಾದವನ್ನು ಕೂಡ ಕೇಳಲಿಲ್ಲ. 17A ಅಂಥದ್ದೇ ಸಂದರ್ಭ. ಎಫ್ಐಆರ್ಗೂ ಮೊದಲು ತನಿಖೆಗೆ ಅನುಮತಿ, ಇದು ಪ್ರಕ್ರಿಯೆ ಆಗಿರುತ್ತೆ. ರಾಜ್ಯಪಾಲರು ಇದೇ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಎಫ್ಐಆರ್ ದಾಖಲಿಸುವ ಮುನ್ನ ಯಾರ ವಾದವನ್ನು ಕೇಳಬೇಕಾಗಿಲ್ಲ. ತುಷಾರ್ ಮೆಹ್ತಾ ಅವರ ವಾದ. ಅಂದ್ರೆ ಈಗ ಕೇವಲ ತನಿಖಾ ಸಂಸ್ಥೆಗಳ ಮುಂದೆ ಹೋಗಿ ತನಿಖಾ ಸಂಸ್ಥೆಗಳು ಪ್ರಾಥಮಿಕ ವರದಿಯನ್ನ ಕೈಯಲ್ಲಿಟ್ಕೊಂಡು ಅದಾದ್ಮೇಲೆ 17A ಅಡಿಯಲ್ಲಿ ತನಿಖೆಗೆ ಅನುಮತಿಯನ್ನ ಕೋರಬೇಕಾಗಿತ್ತು ರಾಜ್ಯಪಾಲರಿಂದ ಅನ್ನೋ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಏನಿದೆ, ಇದು ಸರಿಯಲ್ಲ ಅನ್ನೋದು ತುಷಾರ್ ಮೆಹ್ತಾ ಅವರ ವಾದ. ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರ್ತು ಪ್ರಕರಣ ಅಂತಂದ್ರೆ ಎಫ್ಐಆರ್ನ ದಾಖಲು ಮಾಡಲೇಬೇಕು. 154ರ ವಿಧಿ ಅದನ್ನೇ ಹೇಳೋದು. ಡ್ಯೂಟಿ ಬೌಂಡ್ ಇರ್ತಾರೆ ಪೊಲೀಸರು. 154ರ ಅಡಿಯಲ್ಲಿ ಕೇವಲ ಅವ್ರ ಕೆಲಸ ಅಲ್ಲ, ಅದು ಕರ್ತವ್ಯ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡುತ್ತೆ ಎಫ್ಐಆರ್ ದಾಖಲು ಮಾಡೋದು. ಈಗ ಎಫ್ಐಆರ್ ದಾಖಲು ಮಾಡೋಕ್ ಮುಂಚೆ ಯಾರು ಸರಿ ಯಾರು ತಪ್ಪು ಅಂತ ವಾದ ಕೇಳಬೇಕು ಅನ್ನೋ ಅನಿವಾರ್ಯತೆ ಇರೋಲ್ಲ. ಎಫ್ಐಆರ್ ದಾಖಲಾದ್ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ಸಿಗುವಂತಹ ಸಾಕ್ಷ್ಯಗಳ ಆಧಾರದ ಮೇಲೆ ನಿರ್ಧಾರ ಆಗ್ತಾ ಹೋಗುತ್ತೆ ಕೇಸ್ ಯಾವ ದಿಕ್ಕಿಗೆ ಹೋಗುತ್ತೆ ಅಂತ. ಈಗ ಎಫ್ಐಆರ್ ದಾಖಲಾಗಿಲ್ಲ. ಎಫ್ಐಆರ್ ದಾಖಲಾಗೋಕ್ ಮುಂಚೆ ತನಿಖೆ ನಡೆಸಬೇಕು ಅಂತ ಅನುಮತಿ ಕೇಳ್ತಾ ಇರೋದು. ಇಲ್ಲಿ ವಾದ ಯಾಕೆ ಕೇಳಬೇಕು ರಾಜ್ಯಪಾಲರು? 17A ಅಡಿಯಲ್ಲಿ ಅನುಮತಿ ಕೇಳೋಕ್ ಮುಂಚೆ ಯಾಕೆ ವಾದ ಕೇಳಿಸ್ಕೊಳ್ಬೇಕು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ವಾದ ಕೇಳಿಸ್ಕೊಳ್ಳುವಂತ ಸಂದರ್ಭ ಇಲ್ಲ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ಈ 17A ಅಡಿಯಲ್ಲಿ ತನಿಖೆಗೆ ರಾಜ್ಯಪಾಲರೇನು ಅನುಮತಿಯನ್ನ ನೀಡಿದ್ದಾರೆ ಅದನ್ನ ಸಮರ್ಥಿಸಿಕೊಂಡು ವಾದ ಮಂಡನೆ ಮಾಡ್ತಿದ್ದಾರೆ. ಸಾಮಾನ್ಯ ಪ್ರಕರಣಗಳ ಉದಾಹರಣೆ ತಗೊಂಡು ಹೇಳೋದಾದ್ರೆ ಎಲ್ಲೋ ಒಂದು ಕಳುವಾಗಿರುತ್ತೆ. ಇಂಥದ್ದೊಂದು ವಸ್ತು ಕಳುವಾಗಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗ್ಬೇಕು. ಕೆಲ ಪ್ರಕರಣಗಳನ್ನ ಮಾಡಲ್ಲ, NCR ಅದು ಇದು ಮಾಡ್ತಾರೆ. ಬಟ್ ಎಫ್ಐಆರ್ ದಾಖಲು ಮಾಡ್ಕೊಂಡಾಗ ತನಿಖೆ ನಡೀತಾ ಹೋಗುತ್ತೆ. ನೋಡಿ, ಕಳ್ಳತನ ಆಗಿದೆ ಅನ್ನೋದು ಆರೋಪ ಆಗಿರುತ್ತೆ. ಯಾರು ಕದ್ರು, ಇಂಥವ್ರೇ ಕದ್ದಿದ್ದಾರಾ ಇಲ್ವಾ, ಯಾರ ಮೇಲೆ ಆರೋಪ ಬಂದಿದೆ ಅವ್ರನ್ನ ಕರೆಸಿ ವಿಚಾರಣೆ, ಇದೆಲ್ಲ ಎಫ್ಐಆರ್ ಆದ್ಮೇಲಿನ ಭಾಗ. ಇಲ್ಲಿ 17A ಅಡಿಯಲ್ಲಿ ಅನುಮತಿ ಕೊಟ್ಟಿರೋದು ಹಂಗೇನೆ. ಇದು ಕೇವಲ ಅನುಮತಿ ನೀಡಿರೋದು ತನಿಖೆಗೆ. ತನಿಖೆ ನಡೆಯೋ ಸಂದರ್ಭದಲ್ಲಿ ಅದೆಲ್ಲ ಆಗ್ಬೇಕು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ಏನ್ ಆರೋಪ ಬಂದಿದೆ ಅದು ಸರಿನಾ ತಪ್ಪಾ ಅಂತ ಹೇಳಿ ಯಾವಾಗ ಆಗ್ಬೇಕು? ತನಿಖೆ ಶುರು ಆದ್ಮೇಲೆ. ತನಿಖೆ ಶುರು ಮಾಡಿ ಅಂತ ಮಾತ್ರ ಈಗ 17A ಅಡಿಯಲ್ಲಿ ಅನುಮತಿ ಕೊಟ್ಟಿರೋದು. ಇದು ತುಷಾರ್ ಮೆಹ್ತಾ ಅವರ ವಾದ.
ಸಚಿವ ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರ ಅಣತಿಯಂತೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಅವರ ಅಣತಿಯಂತೆ ನಿರ್ಧಾರ ಕೈಗೊಳ್ಳಲಾಯಿತು. ಹಾಗಾಗಿ ಅದನ್ನ ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂಥ ವಿಚಾರವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಮೋಸ್ಟ್ಲಿ BS ಯಡಿಯೂರಪ್ಪನವರ ಕೇಸ್ ನೆನಪಾಗ್ತಾ ಇದೆ. ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನಿಖೆ ಮಾಡಿ ಒಂದು ವರದಿ ಕೊಡ್ತು. ಆ ಬಳಿಕ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಆ ಬಳಿಕ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅವರು ಹಾಕಿರುವಂತಹದ್ದೇನು ಜಾಮೀನು ಅರ್ಜಿ ವಜಾ ಆದ ಬಳಿಕ ಅವರ ಬಂಧನ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು. ನೋಡಿ, ಅಲ್ಲಿ ತನಿಖಾ ಸಂಸ್ಥೆ ತನಿಖೆ ಮಾಡಿ ವರದಿ ಕೊಟ್ಟಿತ್ತು. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಯಿತು. ಆ ಬಳಿಕ ಅವರಿಗೆ ಸಂಕಷ್ಟ ಎದುರಾಯಿತು, ಅವರ ಬಂಧನ ಆಯಿತು. ಮತ್ತೊಂದು ಕಡೆ ಅವರೇ ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೂ ಕೂಡ ಸಾಕ್ಷಿಗಳಿತ್ತು. ಅವರೇ ನೇರ ಭಾಗಿಯಾಗಿದ್ರು, ಅವರೇ ಪ್ರಮುಖ ಆರೋಪಿಯಾಗಿದ್ರು ಅನ್ನೋ ಕಾರಣಕ್ಕೆ ಅವರಿಗೆ ಸಂಕಷ್ಟ ಎದುರಾಯಿತು. ಬಟ್ ಇಲ್ಲಿ ಡಿಫ್ರೆಂಟ್. ಸಿದ್ದರಾಮಯ್ಯನವರು ನೇರ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ, ಅವರು ಅಕ್ರಮ ಎಸಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ. ಬರೀ ಅವರ ಪ್ರಭಾವ ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇದು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ದು. ಯಾವ ತನಿಖಾ ಸಂಸ್ಥೆಗಳು ಕೂಡ ತನಿಖೆ ಮಾಡಿಲ್ಲ, ತರಾತುರಿಯಲ್ಲಿ ರಾಜ್ಯಪಾಲರು ನಿರ್ಧಾರ ಮಾಡಿದ್ದಾರೆ ಅಂತ. ಅದೆಲ್ಲದಕ್ಕೂ ಕೂಡ ಇವರು ತುಷಾರ್ ಮೆಹ್ತಾ ಅವರು ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಪ್ರತಿವಾದ ಮಂಡಿಸ್ತಾ ಇದ್ದಾರೆ. ಎಲ್ಲ ಪ್ರಕ್ರಿಯೆಗಳಲ್ಲೂ ಕೂಡ ಸಿಎಂ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಿಎಂ ಸೂಚಿಸಿರುವ ಆದೇಶವನ್ನ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಒಂದು ನಿರ್ಧಾರ ಕೈಗೊಳ್ತಾರಲ್ಲ, ಅದು ಸಿಎಂ ಸೂಚನೆಯಂತೆಯೇ ಆಗಿದೆ. ಅವರು ಹೇಳಿದಂತೆಯೇ ನಿರ್ಧಾರ ಕೈಗೊಳ್ಳಲಾಗಿದೆ. ಹಾಗಾಗಿ ಅದನ್ನ ಪರಿಗಣಿಸಿಲ್ಲ ರಾಜ್ಯಪಾಲರು ಅಂತ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾರ ಮೇಲೆ ಆರೋಪ ಬರುತ್ತಲ್ಲ ಅವರನ್ನ ಹೊರಗಿಟ್ಟು ಸಂಪುಟ ಸಭೆ ಆಗುತ್ತೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂತು. ಹಾಗಾಗಿ ಅವರು ಆರೋಪಿ ಸ್ಥಾನದಲ್ಲಿದ್ದರಿಂದ ಅವ್ರು ಹೊರಗಡೆ ಬಂದ್ರು. ಆ ಸಭೆಯ ನೇತೃತ್ವವನ್ನ DCM DK ಶಿವಕುಮಾರ್ ಅವರಿಗೆ ನೀಡಲಾಯಿತು. ಅವರ ನೇತೃತ್ವದಲ್ಲಿ ಸಭೆ ಆಯಿತು. ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಭಾಗಿಯಾಗಿ ಕೈಗೊಂಡಂತಹ ನಿರ್ಧಾರ, ಕ್ಯಾಬಿನೆಟ್ ನಿರ್ಧಾರವನ್ನೇ ಇಲ್ಲಿ ಪುರಸ್ಕಾರ ಮಾಡಲಿಲ್ಲ ರಾಜ್ಯಪಾಲರು ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ರು. ಅದನ್ನ ಪಾಲನೆ ಮಾಡೋಕ್ಕಾಗಲ್ಲ, ಕಾರಣ ಸಿಎಂ ಸೂಚನೆಯಂತೆ ಆಗಿರುವಂತಹ ಕ್ಯಾಬಿನೆಟ್ ಮೀಟಿಂಗ್, ಅವ್ರು ಹೇಳಿದಂತೆ ಕೈಗೊಂಡಂತಹ ನಿರ್ಧಾರ, ಅದನ್ನ ಯಾಕೆ ಪಾಲನೆ ಮಾಡಬೇಕು, ರಾಜ್ಯಪಾಲರು ಪಾಲನೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ತುಷಾರ್ ಮೆಹ್ತಾ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು 5 ಅಂಶಗಳನ್ನ ಪ್ರಮುಖವಾಗಿ ನೆತ್ತಿದ್ರು. ಆ 5 ಅಂಶಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿವಾದ ತುಷಾರ್ ಮೆಹ್ತಾ ಅವರು ಕ್ಯಾಬಿನೆಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರೊಂದು ಅಂಶ